ನೋಡೋಣ ಅಂತೆ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ, ಸಾಧ್ಯ ಆಗುತ್ತಾ ಇಲ್ವಾ, ಟಿಕೆಟ್ ಎಷ್ಟಾಗುತ್ತೆ ಅದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತೀನಿ, ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಬನ್ನಿ ಇದ್ರ ಒಳಗಡೆ ಇವಾಗ ಹೋಗೋಣ. ನೋಡಿ ಫ್ಲೋಟಿಂಗ್ ಆಗ್ತಾಯಿದೆ, ಆಲ್ಮೋಸ್ಟ್ ಒಳಗಡೆ ಎಲ್ಲ ಟಿಕೆಟ್ ತೊಗೊಂಡು ಎಂಟ್ರಿ ಆಗ್ತಾಯಿದ್ದಾರೆ. ಇವತ್ತು ಸ್ವಲ್ಪ ಫ್ರೀ ಇದ್ದಂಗೆ ಐತೆ, ಕ್ಲಿಯರಾಗಿ ನಾವು ನೋಡ್ಬೋದು ಅಂತ ಇರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗಿ ನೀವು ವಿಸಿಟ್ ಮಾಡಿ. ಸ್ನೇಹಿತರೆ, ಒಳಗಡೆ ಬರಬೇಕಂದ್ರೆ ಸ್ಲೀಪರ್ ನಾವು ಒಳಗಡೆ ಬಿಟ್ಟೇ ಹೋಗಬೇಕು, ಇಲ್ಲಾಂದರೆ ಸಾಧ್ಯನೇ ಆಗೋದಿಲ್ಲ. ತುಂಬ ರಿಸ್ಕಿ ಇದೆ ಇಲ್ಲಿ ಬಂದು ಹೋಗೋದು. ದಸರಾ ಹಬ್ಬದ ದಿವಸ ಪೂರಂಗಿಗಳನ್ನ ರೆಡಿ ಮಾಡ್ಕೊಂಡು ಫೈರ್ ಮಾಡ್ತಾರೆ. ದಸರಾ ಹಬ್ಬದ ದಿವಸ ಮಾತ್ರ ಇದು ಹೊರಗಡೆ ಇದೆ, ಮಿಕ್ಕಿದ್ದು ಮ್ಯೂಸಿಯಂ ತುಂಬ ನೋಡ್ಬೋದು. ದಸರಾ ಸಂಭ್ರಮ. ಸ್ನೇಹಿತರೆ, ಮೈಸೂರು ಮಹಾರಾಜರ ಕಾಲದಲ್ಲಿ ಈ ಹಣ್ಣನ್ನೆಲ್ಲ ತಯಾರು ಇವರೆಲ್ಲ ಈ ಮೈಸೂರು ಅರಮನೆಯ ವಂಶಸ್ಥರು ಇವರೆಲ್ಲ.
ಪ್ರತಿಯೊಬ್ಬರು ವೀಡಿಯೋ ಆಗಲಿ ಫೋಟೋಗಳಾಗಲಿ ತಕ್ಕಂತಾನೆ ಇರ್ತಾರೆ ಎಷ್ಟೊಂದು ಇರೋದಿಲ್ಲ. ನೋಡಿ ಆಗಿನ ಕಾಲದಲ್ಲಿ ರಾಜರು ಹೇಗೆ ಸವಾರಿ ಮಾಡ್ತಾಯಿದ್ರು ಅಂತ ಬಸ್ಸಿಲ್ಲ, ಯಾವುದೇ ಥರ ಎಲೆಕ್ಟ್ರಾನಿಕ್ ವಾಹನಗಳಿಲ್ಲ. ಅದರಲ್ಲಿ ಆನೆ ಜೊತೆ ಸವಾರಿ ಮಾಡ್ತಾಯಿದ್ದಂಥದ್ದು. ಸ್ನೇಹಿತರೆ ಹೇಗಿತ್ತು, ಚೆನ್ನಾಗಿತ್ತು ಅಂದ್ಕೊತೀನಿ. ಇನ್ನೂ ಅರಮನೆಯಲ್ಲಿ ಇನ್ನೂ ಏನೇನಿದೆಯೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಲೆಂತ್ ಆಗ್ಬೋದು ಅನ್ಕೊತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಒಳಗಡೆ ಬಂದು ವಿಸಿಟ್ ಮಾಡಿ ನೋಡ್ತಾವ್ರೆ. ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಹೇಗಿದ್ದು ಅಂತೇಳಿ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇನ್ನೂ ಒಳಗಡೆ ಹೋಗಿ ನೋಡೋಣ ಏನೇನಿದೆ. ಎಷ್ಟು ರಾಜರ ಕಾಲದಲ್ಲಿ ಲಿಫ್ಟ್ ಮೇಲ್ಗಡೆ ಕೆಳಗಡೆ ಲಿಫ್ಟ್ ಆಗ್ಬಿಟ್ಟು ಸಾಕಾಗಿದೆ. ಅವಾಗ ಬಂದು ಮಾಡಿದ್ರೆ ಸ್ಟೆಪ್ಸ್ ಕೂಡ ಇದೆ. ಇದ್ರ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಹೋಗಿ ನೋಡೋಣ ಅಂತ. ಸಿಂಹಾಸನ ಸ್ನೇಹಿತರೆ, ಆವಾಗ ಇದನ್ನೆಲ್ಲ ಹಿಂಗೆ ಯಾವ ಥರ ಮಾಡೋರು, ಎಷ್ಟು ದುಡ್ಡು ಖರ್ಚಾಗೋದು ನೋಡೋಕ್ಕೆ ಸಾಕಾಗೋಗ್ಬಿಡುತ್ತೆ. ತುಂಬ ದೊಡ್ಡದಾಗಿದೆ ಅರಮನೆ ಅಂದರೆ. ಇದು ಅರಮನೆ ಇಷ್ಟೊಂದು ದೊಡ್ಡದಾಗಿದೆ. ಪರವಾಗಿಲ್ಲ, 150 ರೂಪಾಯಿಗೆ ವರ್ತು ಅನಿಸುತ್ತೆ. ಇಂಥದ್ದೊಂದು ಪ್ಲೇಸ್ ನೋಡಬೇಕಂದ್ರೆ ಸಖತ್ ಇಂಟ್ರೆಸ್ಟ್. ಸೂಪರ್ ಮಾತ್ರ ಹೇಗಿದ್ದಾರೆ. ಇಲ್ಲೇನಾದ್ರು ಮೀಟಿಂಗ್ ಮಾಡಬೇಕಂದ್ರೆ ಆ ಜಾಗದಲ್ಲಿ ಜನ ಎಲ್ಲ ಕೂತ್ಕೊತಾರೆ. ರಾಜ ಬಂದು ಇಲ್ಲೆಲ್ಲ ಮಾತಾಡೋದು ಮುಂದ್ಗಡೆ. ಸ್ನೇಹಿತರೆ, ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ, ಇನ್ನೂ ಒಳಗಡೆ ಎಷ್ಟು ಇದೆಯೋ ಗೊತ್ತಿಲ್ಲ. ವಿಡಿಯೋ ಲೆಂತ್ ಆಗಿದ್ರೆ ಕ್ಷಮೆ ಇರಲಿ. ಬನ್ನಿ ಇನ್ನೂ ಒಳಗಡೆ ಹೋಗಿ ವಿಸಿಟ್ ಮಾಡ್ತಾ ಇರೋಣ.
ಸ್ನೇಹಿತರೆ ನಿಜವಾಗ್ಲೂ ಇದು ಈ ಥರ ಇದೆ ಅಂದ್ಕೊಂಡೇ ಇದ್ದಿಲ್ಲ. ಸಖತ್ತಾಗಿದೆ. ಮೇಲ್ಗಡೆ ಎಲ್ಲ ನೋಡಿ, ಮಾತೇ ಇಲ್ಲ. ಅಲ್ಲೊಂಥರ ಕಲರ್ ಆರ್ಚ್ ಇದು ಪಿಲ್ಲರ್ಗಳು, ಇಲ್ಲೊಂದು ಕಡೆ ಪಿಲ್ಲರ್ ಕಲರ್ ಡಿಫ್ರೆಂಟ್, ಗೋಲ್ಡನ್ ಗ್ರೀನ್ ಕಲರ್. ಎರಡು ಕಡೆನೂ ಮಿರರ್, ಈ ಕಡೆ ಒಂದು ಸ್ಟೆಪ್ಪು ಮತ್ತು ಈ ಕಡೆ ಒಂದು ಸ್ಟೆಪ್ಪು. ಎಲ್ಲ ಹಂಗೋಗ್ತಾರೆ. ಸ್ನೇಹಿತರೆ, ದಸರಾ ಹಬ್ಬದ ದಿವಸ ಆನೆಗಳಿಗೆ ಅಲಂಕಾರ ಮಾಡುವಂಥ ವಸ್ತುಗಳಿವೆಲ್ಲ. ಆನೆಗಳಿಗೆ ಫುಲ್ಲು ಸಕ್ಕತ್ತಾಗಿದೆ. ಆನೆ ದಂತಕ್ಕಾಗಿದೆ, ಆನೆ ದಂತದ್ದು, ಆನೆದು ಫೇಸ್ ಕಟ್ಟೋದು ಸಕ್ಕತ್ತಾಗಿದೆ. ಸ್ನೇಹಿತರೆ, ಅಂತೂ ಇಂತೂ ಅರಮನೆನ ಫುಲ್ಲು ಒಳಗಡೆ ನೋಡಿದ್ದೆ ಆಯಿತು. ಹೇಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಷ್ಟು ದೊಡ್ಡದ ಅರಮನೆನ ಅದು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಏನು ಲಕ್ಷಾಂತರ ಜನ ಇಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳೋದಕ್ಕಾಗಲಿ, ಓಡಾಡೋದಕ್ಕಾಗಲಿ, ಊಟ ವಸತಿಗಾಗಲಿ ಸಖತ್ತಾಗಿದೆ. ಅವಾಗ ಹೆಂಗೆ ಎಂಜಾಯ್ ಮಾಡೋರು ಹೆಂಗಿರೋರು ಗೊತ್ತಿಲ್ಲ, ನಂಬಕ್ಕೆ ಸಾಧ್ಯ ಇಲ್ಲ. ಮೈಸೂರದು ರಥ, ಇದು ಬಂಗಾರದ ರಥನ ನೋಡಲೇ ಇಲ್ಲ. ಅದು ಎಲ್ಲಿದೆ ಅಂತಲೂ ಯಾರೂ ಹೇಳಲಿಲ್ಲ, ಸರಿಯಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ. ಒಳಗಡೆ ಇರೋಂಥ ಇಂಟೀರಿಯರ್ ಪ್ಲೇಸ್ಗಳನ್ನ ಮಾತ್ರ ನಾನು ತೋರಿಸಿದ್ದೀನಿ. ಅದಕ್ಕೆ ಮೇಲೆ ಇಲ್ಲಿ ಇನ್ನೇನು ತೋರಿಸೋಂಗಿಲ್ಲ. ಏನಂದರೆ ಟಿಕೆಟ್ ಪ್ರೈಸು 150 ರೂಪಾಯಿ ವರ್ತ್ ಪ್ಲೇಸೇ. ಇವಾಗ 4 ಮೂಲೆಯಲ್ಲೂ ಒಂದೊಂದು ದೇವಸ್ಥಾನ ಇದೆ. ಮೈನ್ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಇದೆ. ಅಂದರೆ ಸುತ್ತೂರು ಒಂದೊಂದು ದೇವಸ್ಥಾನನ ಕಟ್ಟವ್ರೆ. ಈಗ ಪ್ಯಾಲೇಸ್ ಒಳಗಡೆನೇ ದೇವಸ್ಥಾನಗಳು ಬೇಜಾನಿದ್ದಾವೆ. ಅಲ್ಲಲ್ಲಿ ಹೋಗಿ ವಿಸಿಟ್ ಮಾಡಿ ದೇವರ ಆಶೀರ್ವಾದನ ಪಡ್ಕೊಬೇಕು. ಹೆಚ್ಚಾಗಿ ಮಾತಾಡಬೇಕು ಅನ್ನಿಸುತ್ತೆ, ಯಾಕಂದರೆ ಸದ್ಯಕ್ಕೆ ನನಗೆ ನೆಗಡಿ ಕೆಮ್ಮು ಜಾಸ್ತಿ ಆಗೋಗ್ಬಿಟ್ಟೈತೆ. ವಾಯ್ಸೇ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಒಳಗಡೆ ಮಾತಾಡೋದಕ್ಕೂ ಸ್ವಲ್ಪ ಮುಜುಗರ ಆಗ್ತಾಯಿತ್ತು, ಯಾಕಂದ್ರೆ ಜನಗಳ ಮುಂದೆ ಫಸ್ಟ್ ಟೈಮು ಧೈರ್ಯ ಮಾಡಿ ವಿಡಿಯೋ ಮಾಡ್ಬೇಕಂದ್ರೂ ಅಷ್ಟೊಂದು ಧೈರ್ಯ ತೊಗೊಳಕ್ಕಾಗ್ತಾಯಿದ್ದಿಲ್ಲ. ಜನ ಇಲ್ದಿರೋ ಜಾಗದಲ್ಲಿ ಹಾ ಓಹೋ ಅಂತ ಜೋರಾಗಿ ಮಾತಾಡ್ಬಿಡ್ತೀನಿ. ಒಂಟೆಗಳು ಎರಡೇ ಇದ್ದಾವೆ. ಅಲ್ಲೊಂದು ಒಂಟೆ ಇದೆ, ಇಲ್ಲೊಂದು ಒಂಟೆ ಇದೆ. ನೋಡ್ತಾ ಇದ್ದೀರಲ್ವಾ, ಸಖತ್ತಾಗಿದೆ. ಒಟ್ಟಿನಲ್ಲಿ ಪ್ಯಾಲೇಸ್ ಮಾತ್ರ ಸುತ್ತೂರು ಇಂಟೀರಿಯರ್ ಮಾತ್ರ ಸಖತ್ತಾಗಿದೆ, ತುಂಬ ದೊಡ್ಡದಾಗಿದೆ. ಮೇಯ್ನ್ ಎಂಟ್ರೆನ್ಸ್ಗೆ ಹೋಗ್ಬಿಡೋಣ ಅಂತ, ಯಾಕಂದರೆ ತುಂಬ ದೊಡ್ಡದಾಗಿದೆ, ವಿಡಿಯೋ ಲೆಂತ್ ಆಗುತ್ತೆ.